ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ಬ್ರೋ. ಈಗ ನಾನು ಕಾಲೇಜ್ ಹೋಗಕ್ಕೆ ರೆಡಿ ಆಗ್ತಾ ಇದ್ದೀನಿ. ಪ್ಯಾಂಟ್ ಹಾಕೊಂಡ್ಬಿಟ್ಟಿದ್ದೀನಿ, ಈಗ ಶರ್ಟ್ ಹಾಕೋಬೇಕು. ಮತ್ತು ಬ್ರೋ ಇವತ್ತು ವಿಡಿಯೋದಲ್ಲಿ ನನ್ನ ಡೈಲಿ ಬ್ಲಾಗು ಅಂದರೆ ಈಗ ಕಾಲೇಜ್ ಹೋಗ್ತಾ ಇದ್ದೀನಿ, ಆಮೇಲೆ ಆಮೇಲೆ ಬಂದು ಕೆಲ್ಸಕ್ಕೆ ಹೋಗ್ತೀನಿ, ಜಿಮ್ಗೆ ಹೋಗ್ತೀನಿ, ಇದೇ ತೋರಿಸ್ತೀನಿ. ಬಟ್ ಇಂಟ್ರೆಸ್ಟಿಂಗ್ ಇರುತ್ತೆ ಬ್ರೋ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಮತ್ತು ಬ್ರೋ ಈಗ ನಮ್ಮ ಕಾಲೇಜಲ್ಲಿ ಏನೋ ಫಂಕ್ಷನ್ ಇದೆ, ನೋಡೋಣ ಏನು ಫಂಕ್ಷನ್ ಅಂದರೆ ಇದು ಏನು ಹೇಳ್ತಾರೆ, ಅದಕ್ಕೆ ಬ್ಯಾಚಸ್ ಕೊಡ್ತಾರೆ, ಲೀಡರ್ಸ್ ಅವ್ರಿಗೆ ಬ್ಯಾಚಸ್ ಕೊಡ್ತಾರೆ. ಅದೇ ಫಂಕ್ಷನ್ ನಾರ್ಮಲ್ಲೇ. ಬಟ್ ನನಗೆ ಅಂದರೆ ತುಂಬ ಬೋರ್ ಅದು. ಇವತ್ತು ನಾನು ಡಿಸೈಡ್ ಮಾಡಿದ್ದೆ ಕಾಲೇಜ್ ಹೋಗಬಾರ್ದು, ಮತ್ತು ನಾಳೆನೂ ಹಾಲಿಡೇ, ಅದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಅಟೆಂಡೆನ್ಸ್ ಕಂಪಲ್ಸರಿ, ಅದಕ್ಕೆ ಕಾಲೇಜ್ ಹೋಗ್ತಾ ಇದ್ದೀನಿ. ನೋಡೋಣ. ಈಗ ಬ್ರೇಕ್ಫಾಸ್ಟು ತಿಂದಿಲ್ಲ, ಈಗ ಬ್ರೇಕ್ಫಾಸ್ಟ್ ತಿನ್ನೋಣ. ಏನು ಅಮ್ಮ ಮಾಡಿದಾರೆ ಗೊತ್ತಿಲ್ಲ. ನಾರ್ಮಲ್ ಊಟನೇ ಬ್ರೋ. ನನಗೆ ಈಗ ಡೈಟ್ ಆಗ್ತಾಯಿಲ್ಲ ಮಾಡೋಕ್ಕೆ, ಡೈಟ್ ಮಾಡಬೇಕು ನೋಡೋಣ. ಈಗ ಬ್ರೇಕ್ಫಾಸ್ಟಲ್ಲಿ ಊಟ ತಿಂದು ಹೋಗೋಣ. ಫ್ರೆಂಡ್ಸ್ಗೂ ಒಂದು ಫ್ರೆಂಡ್ ಇದ್ದಾನೆ, ಅವನಿಗೆ ಕರ್ಕೊಂಡು ಹೋಗ್ಬೇಕು. ಕಾಲೇಜ್ ಜೊತೆಗೆ ಹೋಗೋದು ನಮ್ಮ ಫ್ರೆಂಡ್ಸ್ ಕಾಲೇಜು. ಆವಾಗ ಅವನ ಜೊತೆ ಸ್ವಲ್ಪ ಮಾತಾಡೋಣ. ನಿಮಗೆ ಲೈಫ್ ಬಗ್ಗೆ ಲೆಸನ್ ಕೊಡ್ತಾನೆ ನಮ್ಮ ಫ್ರೆಂಡ್. ಬೇಕಂದರೆ ನಿಮಗೆ ಲೈಫಲ್ಲಿ ಹೆಂಗಿರಬೇಕು, ತುಂಬ ಡೀಸೆಂಟು. ನೋಡೋಣ, ಈಗ ಸ್ಟಾರ್ಟ್ ಮಾಡೋಣ. ಈಗ ಹೋಗಿ ಹೆಂಗಿದೆ ಕಾಲೇಜ್ ಔಟ್ಫಿಟ್ಟು? ಸ್ಕೂಲ್ ಥರ ಫೀಲಿಂಗ್ ಆಗುತ್ತೆ ಬ್ರೋ. ಕಾಲೇಜಿಲ್ಲ, ಅದು ಸ್ಕೂಲು. ನಿಜವಾಗ್ಲು ತುಂಬ ಬೋರ್ ಹೊಡಿಯುತ್ತೆ ಈ ಕಾಲೇಜ್ಗೆಲ್ಲ. ಸರಿ, ರೆಡಿ ಆಗ್ತೀನಿ ಈಗ. ನನಗೆ ಬ್ರೇಕ್ಫಾಸ್ಟ್ ತಿಂದು. ಫ್ರೆಂಡ್ಸ್ ತುಂಬಾ ಲೇಟ್ ಆಗಿಬಿಟ್ಟಿದೆ ಈಗ ಕಾಲೇಜ್ ಹೋಗೋಕ್ಕೆ. ನನ್ನ ಫ್ರೆಂಡ್ ವೆಯ್ಟ್ ಮಾಡ್ತಾವನ ಅಲ್ಲಿ ಬಸ್ ಸ್ಟಾಪಲ್ಲಿ. ಈಗ ನಾನು ಹೋಗ್ತಾ ಇದ್ದೀನಿ. ಮತ್ತು ಬ್ರೋ ಏನು ಹೇಳ್ಬೇಕಿತ್ತು, ಇವತ್ತೇನಂದರೆ ಕಂಪಲ್ಸರಿ ರೂಲ್ಸು 9 o'clock ಮುಂಚೆ ಇದಿಲ್ಲ ಅಂದರೆ ಕಾಲೇಜಲ್ಲಿ ಆಚೆ ಕಡೆ ಕಳಿಸ್ಬಿಡ್ತಾರಂತೆ, ಮನೆಗೆ ಹೋಗ್ಬೋದು. ನೋಡೋಣ. ಈಗ ಟೈಮ್ ಈಗ 8:45 8:46 ಆಗ್ತಾ ಇದೆ. ನೋಡೋಣ ಕರೆಕ್ಟ್ ಟೈಮಲ್ಲಿ ರೀಚ್ ಆಗ್ತೀನ ಇಲ್ಲ. ಈಗ ಗಾಡಿ ಸ್ವಲ್ಪ ಸ್ಪೀಡಲ್ಲಿ ಓಡಿಸ್ಕೊಬೇಕು. ಈಗ ನನಗೆ ಭಯ ಆಗ್ತಾ ಇದೆ, ನನ್ನ ಮೈಕೆಲ್ಲೋ ಬಿದ್ದೋಗ್ಬಿಟ್ರೆ ಸೈಕಾಪ್ಲೆ. ಹೋಗೋಣ, ಟೈಮ್ ತುಂಬಾ ಆಗ್ಬಿಟ್ಟಿದೆ. ಇಲ್ಲಾಂದರೆ ಲೇಟ್ಗೆ ಹೋಗಿದ್ರೆ ಮನೆಗೆ ಡೈರೆಕ್ಟ್ ನಾನು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಹೋಗೋಣ. ಟೈಮ್ ಈಗ ಕ್ಯಾಮ್ರಾ ಆಫ್ ಮಾಡ್ತೀನಿ. ಕಾಲೇಜ್ ಬಿಟ್ಟು ತಕ್ಷಣನೇ ನಾನು ಬ್ಲಾಗ್ ಆನ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಬಟ್ ನಮ್ಮ ಫ್ರೆಂಡ್ ಇನ್ನೂ ಬಂದಿಲ್ಲ. ಅವನು ಈಗ ಹೋಗ್ತಾ ಇದ್ದೀನಿ, ನಮ್ಮ ಫ್ರೆಂಡ್ಸ್ ಬಂದಿದ್ದಾನೆ, ಹೋಗ್ತಾ ಇದ್ದೀನಿ. ನಿಮಗೆ ಸಿಗೋಣ ಬೇಗ ಕಾಲೇಜ್ ಆದಮೇಲೆ. ಈಗ ನಾನು ಕೆಲ್ಸಕ್ಕೆ ಬಂದಿದ್ದೀನಿ. ಈಗ ಇವತ್ತು ಕಾಲೇಜ್ ತುಂಬಾ ಲೇಟ್ ಬಿಟ್ಟಿದ್ದಾರೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಕೆಲಸಕ್ಕೆ. ಈಗ ನಾನು ಈ ಕ್ಯಾಮ್ರಾ ಯಾಕೆ ಆನ್ ಮಾಡಿದೆ ಅಂದರೆ ನಿಮ್ಗೊಂದು ಅಪ್ಡೇಟ್ ಕೊಡೋಣ. ಈಗ ನಾನು ಕೆಲ್ಸಕ್ಕೆ ಬಂದಿದ್ದೀನಿ ಮತ್ತು ಕಾಲೇಜ್ ತುಂಬ ಲೇಟ್ ಬಿಡ್ತು, ಅದಕ್ಕೆ ಈಗ ನಾನು ಕೆಲಸ ಮಾಡ್ತೀನಿ, ಆಮೇಲೆ ಜಿಮ್ಗೆ ಹೋಗಬೇಕು. ಈಗ ಟೈಮ್ ಇಲ್ಲ, ಅಷ್ಟೇ ಅಪ್ಡೇಟ್ ಮಾಡ್ತಾ ಇದ್ದೀನಿ, ಅಷ್ಟೇ ಸಿಂಪಲ್. ಮತ್ತು ಇವತ್ತು ಕಾಲೇಜು 3:40ಗೆ ಬಿಟ್ಟರು. ನಾನು ತುಂಬ ಸ್ಪೀಡಲ್ಲಿ ಓಡಿಸ್ದೆ. ಆಮೇಲೆ 4 o'clock ಮನೆ ರೀಚ್ ಆಗಿದೆ. ಆಮೇಲೆ ಈಗ ಕೆಲ್ಸಕ್ಕೆ ಬಂದಿದ್ದೀನಿ. ಏನೋ ಫ್ರೆಶ್ ಅಪ್ ಏನೂ ಆಗಿಲ್ಲ, ಡೈರೆಕ್ಟ್ ನಾನು ಕೆಲ್ಸಕ್ಕೆ ಬಂದುಬಿಟ್ಟೆ. ಈಗ ನೋಡೋಣ, ಟೈಮ್ ಆಗ್ತದೆ. ಈಗ ಟೈಮ್ ಎಷ್ಟು ಇರುತ್ತೆ, 5 ನಿಮಿಷ ಇದೆ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೆ. ಮತ್ತೆ ಸಿಗೋಣ ಅವಾಗ ನಿಮಗೆ ಜಿಮ್ಮಲ್ಲಿ. ಇಲ್ಲಾಂದರೆ ಪ್ರೀ-ವರ್ಕೌಟ್ ಮೀಲ್ ತಿಂತೀನಿ, ಅವಾಗ ನಾನು ನಿಮಗೆ ಮೀಟ್ ಮಾಡ್ತೀನಿ. ಅಷ್ಟೇ. ಈಗ ನನಗೆ ಹೇಳೋಕ್ಕೆ ಏನಿಲ್ಲ ಜಾಸ್ತಿ, ಅಷ್ಟೊಂದು ನಾನು ನಿಮಗೆ ಅಪ್ಡೇಟ್ ಮಾಡಬೇಕಿತ್ತು, ಅದೇ ಮಾಡಿದೆ. ಈಗ ಅದಷ್ಟು ಏನು ನೋಡ್ಬೋದು ಔಟ್ಫಿಟ್ ಕ್ರೇಜಿ ಅಷ್ಟೇ. ಈಗ ಸಿಗೋಣ ನಿಮಗೆ ಬೇಗನೆ. ಫ್ರೆಂಡ್ಸ್, ಕೆಲಸದಿಂದ ಬಂದುಬಿಟ್ಟಿದ್ದೀನಿ. ಈಗ ಜಿಮ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಮತ್ತು ಪ್ರೀ-ವರ್ಕೌಟ್ ಮೀಲಲ್ಲಿ ನಾನು ಕ್ರಿಯೇಟಿನ್ ಕುಡಿದೆ ಮತ್ತು ಸ್ವಲ್ಪ ರೈಸ್ ತಿಂದಿದ್ದೀನಿ, ಕಾಪ್ಸ್ ಲೋಡ್ ಮಾಡಿದೆ. ಯಾಕಂದರೆ ಇವತ್ತು ಲೆಗ್ ಡೇ ಅಂದರೆ ನನಗೆ ತುಂಬಾ ಕಷ್ಟ. ಅದಕ್ಕೆ ಹೋಗೋಣ ಈಗ ಫ್ರೆಂಡ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ನು ಹೇಳಿದ್ದಾನೆ ಒಂದು 6:30ಗೆ ಹೋಗೋಣ, ಅದೇ ವೆಯ್ಟ್ ಮಾಡ್ತಾ ಇದ್ದೀನಿ. ಏನು ಜಾಸ್ತಿ ಇಲ್ಲ. ಈಗ ತುಂಬ ಮಳೆ ಬರ್ತಾ ಇದೆ. ಅಂದರೆ ಮಳೆ ಹೆಂಗೆ ಬರ್ತಾ ಇದೆ ಅಂದರೆ ಸ್ವಲ್ಪ ಟೈಮ್ ಬಿಟ್ಟು ಮಳೆ ಬರ್ತಾ ಇದೆ, ಕಂಟಿನ್ಯೂಸ್ ಬರ್ತಾಯಿಲ್ಲ. ಬೆಟರ್ ಕಂಟಿನ್ಯೂಸ್ ಬಂದರೆ ಚೆನ್ನಾಗಿರುತ್ತೆ, ಹಂಗೆ ಬರ್ತಾಯಿಲ್ಲ. ಸ್ವಲ್ಪ ಟೈಮ್ ಬಿಟ್ಟು ನೀವೇ ನೋಡ್ಬೋದು. ಜಸ್ಟ್ ಈಗ ಮಳೆ ಬಂದು ಸ್ಟಾಪ್ ಆಗಿದೆ. ಈಗ ಜಿಮ್ಗೆ ಹೋಗೋಣ. ಇವತ್ತು ಲೆಗ್ ಡೇ ಮಾಡಬೇಕು. ಮತ್ತು ಲೆಗ್ ಡೇನ ನಾನು ನಿಮಗೆ ಎಕ್ಸಸೈಸ್ ಹೇಳ್ತೀನಿ. ಬಿಗ್ನರ್ ಇದ್ದರೆ ಆ ವರ್ಕೌಟು ಟ್ರೈ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ, ಅಷ್ಟೇ ಹೇಳ್ತೀನಿ. ಮತ್ತು ಡೈರೆಕ್ಟ್ ಮೀಟ್ ಆಗೋಣ ನಿಮಗೆ ಜಿಮ್ಮಲ್ಲೇ. ಲೆಟ್ಸ್ ಗೋ ಬ್ರೋ. ಫಸ್ಟ್ ವರ್ಕೌಟು ಸ್ಕ್ವಾಟ್ಸ್, ವೆಯ್ಟ್ ಜಾಸ್ತಿ ಇಲ್ಲ, 30 kg ಬಾರ್ ಕೌಂಟ್ ಮಾಡ್ತಾಯಿಲ್ಲ. ಆಮೇಲೆ ತುಂಬ ದಿವಸ ಆದ್ಮೇಲೆ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ಸ್ಟೆಪ್ಸ್ ಬರುತ್ತೆ. ಲೆಟ್ಸ್ ಗೋ. ಈಸಿನೇ ಇರಬೇಕು. 1 2
ಸಿಕ್ಸ್. ಆಫ್ ಮಾಡು. ಸೆಕೆಂಡ್ ವರ್ಕೌಟ್ ಲೆಗ್ ಪ್ರೆಸ್ಸು, ಲೆಗ್. ಈಗ ಜಸ್ಟ್ ಸ್ಕ್ವಾಟ್ಸ್ ಮಾಡಿದೆ, ಸ್ವಲ್ಪ ರೆಸ್ಟ್ ಎತ್ಕೊಂಡು ಸೆಕೆಂಡ್ ವರ್ಕೌಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. 90 kg ವೆಯ್ಟು ನೋಡೋಣ ಆಗುತ್ತಾ ಇಲ್ಲ. ನನಗೆ ಒಂದು 6 to 7 reps ಹೋಗಿದ್ರೆ ಸಾಕು ನನಗೆ, ಯಾಕಂದರೆ ಜಸ್ಟ್ ಈಗ ಸ್ಕ್ವಾಟ್ಸ್ ಮಾಡಿದೆ ಮತ್ತು ಲೆಗ್ ಪ್ರೆಸ್ಸು. ನೋಡೋಣ ಎಷ್ಟು ರೆಪ್ಸ್ ಬರುತ್ತೆ. ಮತ್ತು ಏನಿಲ್ಲ, ಅಲ್ಲ ಮಾತಾಡೋಣ ಆಮೇಲೆ. ಫಸ್ಟ್ One, two, 3, 4, 5. ಬ್ರೋ 6 reps ಹೋಗಿದೆ, ಚೆನ್ನಾಗಿದೆ. ಬಟ್ ನಿಜವಾಗ್ಲೂ ಸಖತ್ ಫೀಲ್ ಬಂತು. ಇನ್ನು 2 ಸೆಟ್ ಇದೆ, ಮಾಡಾದ್ಮೇಲೆ ಹೋಗೋಣ ಬೇರೆ ಎಕ್ಸಸೈಸ್ಗೆ. ಥರ್ಡ್ ವರ್ಕೌಟು ಲೆಗ್ದು. ಈಗ ಲೆಗ್ ಕಾಲು 3 ಸೆಟ್ ಮಾಡ್ತೀನಿ, ನೋಡೋಣ ಎಷ್ಟು ಸ್ಟೆಪ್ಸ್ ಹೋಗುತ್ತೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಲೆಗ್ ಪ್ರೆಸ್ ಮಾಡಿದೆ ಅಷ್ಟೇ, 2 ಸೆಟ್ ಮಾಡಿದ್ದೀನಿ, ಆಗಿಲ್ಲ. ಯಾಕೆಂದರೆ ಸ್ಕ್ವಾಟ್ಸ್ ಮಾಡಿಬಿಟ್ಟಿದೆ ತಾನೆ, ತುಂಬ ಸುಸ್ತಾಯಿತು. ಅದಕ್ಕೆ ನೋಡೋಣ ಈ ವರ್ಕೌಟ್ ಹೆಂಗೆ ಹೋಗುತ್ತೆ. ಲೆಟ್ಸ್ ಗೋ. 2, 3, 4, 5. ರಮಣ್ ಇಲ್ಲಿ ಬ್ರೋ ವರ್ಕೌಟ್ ಡನ್ ಆಗ್ಬಿಟ್ಟಿದೆ. ಈಗ ಪೋಸಿಂಗ್ ನಿಮ್ಗೆ ತೋರಿಸ್ಬಿಡ್ತೀನಿ. ಮತ್ತು ಇವತ್ತು ನಾನು ಲೆಗ್ ಟ್ರೈನ್ ಮಾಡಿದ್ದೀನಿ, ಚೆನ್ನಾಗಿದೆ. ಇವತ್ತು ಲೆಗ್ ಎಕ್ಸಸೈಸ್ ತುಂಬಾ ಇಷ್ಟ ಆಯ್ತು ನನಗೆ. ವರ್ಕೌಟು ತುಂಬಾ ಕ್ರೇಜಿ ಪಂಪ್ ಬಂದಿದೆ, ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ನೋಡ ಸ್ಟಾರ್ಟ್ ಮಾಡೋಣ. ನೋಡ್ರಿ ಬ್ರೋ, ತುಂಬಾ ಸಖತ್ತು. ಇನ್ನ ಬಿಲ್ಡ್ ಆಗ್ಬೇಕು ಲೆಗ್ಗು, ಟ್ರೈ ಮಾಡ್ತಾ ಇದೀನಿ ತುಂಬಾ. ಅಷ್ಟೇ, ಜಾಸ್ತಿ ಇಲ್ಲ. ಈಗ ಮನೆಗೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ. ಈ ಥರನೇ ವಿಡಿಯೋಗೆ ಮತ್ತು ಸಿಗೋಣ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಏನ್ ಮಾಡ್ತಾರೆ ಜಾಬ್, ಇಂಜಿನಿಯರಾ ಬ್ರೋ? ಈಗ ವರ್ಕೌಟ್ ಎಲ್ಲ ಆಗ್ಬಿಟ್ಟಿದೆ ನಮ್ದು. ಇವತ್ತು ಲೆಗ್ ಡೇ ಮಾಡಿದೆ, ಲೆಗ್ ಟ್ರೈನ್ ಮಾಡಿದೀವಿ. ಈಗ ಲೆಗ್ ಟ್ರೈನ್ ಮಾಡಿದ್ ಬಟ್ ವಾಕಿಂಗ್ ಹೋಗ್ತಾ ಇದೀವಿ. ನೋಡ್ರಿ ಎಷ್ಟು ಟ್ರಾಫಿಕ್ ಇದೆ. ಮತ್ತು ನಾವು ಬರೋ ಟೈಮ್ ಗಾಡಿಯಲ್ಲಿ ನಿಲ್ಸಿದೀವಿ, ಅದಕ್ಕೆ ಈಗ ವಾಕಿಂಗ್ ಹೋಗ್ತಾ ಇದೀವಿ. ಬ್ರೋ, ಒಂದು ನಮ್ ಜಿಮ್ ಬ್ಯಾಗ್ ಹಿಂಗಿರುತ್ತೆ, ಈ ತರ ಜಿಮ್ ಬ್ಯಾಗು. ಬಟ್ ನಮ್ಮ ಫ್ರೆಂಡ್ಸ್ ಜಿಮ್ ಬ್ಯಾಗ್ ನೋಡಿದ್ರೆ ನೀವು ಸೈಕೆ ಆಗ್ಬಿಡ್ತೀರಾ. ತೋರಿಸ್ತೀನಿ ಬ್ರೋ, ನಿನ್ ಜಿಮ್ ಬ್ಯಾಗ್ ತೋರಿಸ್ ಬ್ರೋ. ಇದು ಬ್ರೋ ಒಂದು ಜಿಮ್ ಬ್ಯಾಗು, ನಮ್ದು ಜಿಮ್ ಬ್ಯಾಗ್ ಇರುತ್ತೆ. ಈಗ ವಾಕಿಂಗ್ ಮಾಡ್ಬೇಕು, ತುಂಬಾ ಕಷ್ಟ ಆಗ್ತಾ ಇದೆ. ಈಗ ನೋಡ್ರಿ ಎಷ್ಟು ರಶ್ ಇದೆ, ನೀವೇ ನೋಡ್ಬೋದು. ಹಿಂಗೆ ತೋರಿಸ್ತೀನಿ, ತುಂಬಾನೇ ರಶ್ ಬ್ರೋ. ಇಲ್ಲೇ ಎಂಡ್ ಮಾಡ್ತೀನಿ. ಸಿಗೋಣ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ.